ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಟ್ರೂಟ್ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ಸೊ ಬೇಸಿಕಲಿ ಟೊಮ್ಯಾಟೊ ರಸಮ್ ಇರ್ಬೋದು, ಹುಣಸೆ ಹಣ್ಣಿನ ರಸಮ್ ಇರ್ಬೋದು, ಈ ಥರದ್ದೆಲ್ಲ ಕೇಳಿರ್ತೀವಿ. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹೀಗೆ ಏನೋ ನೋಡ್ತಾ ನನಗೆ ಸಿಕ್ಕದಂಥ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ರಸಮ್ ಮಾಡೋದಕ್ಕೆ ಬೇಕಾಗಿರೋದು ಒಂದು ದೊಡ್ಡ ಬೀಟ್ರೂಟ್ ಏನು ಬರುತ್ತದು. ನೀವು ಗ್ರಾಮ್ ಎಲ್ಲ ದಯವಿಟ್ಟು ಕೇಳ್ಬಿಡಿ, ನನಗೆ ಗ್ರಾಮ್ ಇದನ್ನೆಲ್ಲ ಲೆಕ್ಕ ಹಾಕಿಲ್ಲ. ಸೊ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಹತ್ತತ್ರ ಒಂದು 15 ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ. ಅದಾದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಒಂದು 8 ರಿಂದ 10 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಆ್ಯಂಡ್ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ರಸಮಿಗೆ ಬೇಕೇ ಬೇಕಾಗುತ್ತೆ. 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಧನಿಯಾ, 8 ರಿಂದ 10 ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ. ಅದಾದ ನಂತರ 1 ಟೀ ಸ್ಪೂನ್ ಕಪ್ಪು ಮೆಣಸನ್ನು ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗೋ ಹೊತ್ತಿಗೆ ಒಂಚೂರು ಆಯಿಲ್ ಸ್ಪ್ರೇ ಹೊಡ್ಕೋತಾ ಇದ್ದೀನಿ. ಮೆಂತ್ಯ, ಜೀರಿಗೆ ಇದೆಲ್ಲ ಏನಿತ್ತು ಅದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಧನಿಯಾ, ಜೀರಿಗೆ, ಮೆಣಸು ಹಾಗೆ ಮೆಂತ್ಯ. ಫಸ್ಟು ಇದನ್ನೆಲ್ಲ ಹಾಕ್ಕೊಂಡು ಒಂಚೂರು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 3 ನಿಮಿಷ ಸಾಕು. ಇದಕ್ಕೆ ತೆಂಗಿನಕಾಯಿ ಏನಿತ್ತು ಇದನ್ನು ಹಾಕಿ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಪ್ಯಾನ್ ಏನು ಬಿಸಿ ಇರುತ್ತೆ ಅದರಲ್ಲೇ ಅದು ಕುಕ್ ಆದರೆ ಸಾಕು. ಕುಕ್ ಅಂದರೆ ರೋಸ್ಟ್ ಆದರೆ ಸಾಕು. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕಾಗತ್ತೆ. ಒಂದು ಜಾರ್ ತೊಗೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿದ್ದಂಥ ಬೀಟ್ರೂಟ್ ಏನಿತ್ತು ಅದನ್ನು ಜಾರ್ಗೆ ಹಾಕ್ಕೋಬೇಕು. ಒಂದು ಬಾಣಲೆಗೆ ಅಥವಾ ಪಾತ್ರೆಗೆ ಈ ಬೇಯಿಸ್ಕೊಂಡಿರುವಂಥ ಬೀಟ್ರೂಟ್ ನೀರನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ನೀರು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ. ನೀವು ನೋಡ್ಕೊಂಡು ಮೆಷರ್ಮೆಂಟ್ನ ಬಳಸ್ಕೋಬೋದು. ಓಕೆ, ಇದಕ್ಕೆ ಉಪ್ಪನ್ನು ಹಾಕಿದ್ದಾಯಿತು. ಈಗ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಕರಿಬೇವಂದು. ಈಗ ಇದು ಕುದಿಯೋ ಅಷ್ಟರಲ್ಲಿ ಬೇಯಿಸ್ಕೊಂಡಿದ್ದು ಬೀಟ್ರೂಟ್ ಏನಿತ್ತು ಅದನ್ನು ರುಬ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇಯಿಸ್ಬೇಕಂದ್ರೆ ನಾನು ಉಪ್ಪನ್ನು ಹಾಕಿರಲಿಲ್ಲ. ಈಗ ಇದು ಒಂದು ಕುದಿ ಬರ್ತಾ ಇದೆ ಅಲ್ವಾ, ಲೈಟಾಗಿ ಶುರು ಆಗ್ತಿದೆ. ಅದಕ್ಕೆ ರುಬ್ಕೊಂಡಿರುವಂಥ ಬೀಟ್ರೂಟ್ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ನೆಕ್ಸ್ಟ್ ರೌಂಡ್ ಕುದಿ ಬರಬೇಕು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ನಾವೇನು ರೋಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ರುಬ್ಬಬೇಕಾಗತ್ತೆ. ಸೇಮ್ ಜಾರಿಗೆ, ನೀವೇನು ಜಾರೇನು ಚೇಂಜ್ ಮಾಡೋದು ಬೇಡ, ಸೇಮ್ ಜಾರಿಗೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈ ಥರ ಡ್ರೈ ಆಗಿ ರುಬ್ಕೊಂಡಾಗಿದೆ. ಬಟ್ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸಾಕು. ಇದು ಆಲ್ರೆಡಿ ಕುದಿ ಬಂದಿದೆ, ಕುದೀತಾ ಇದೆ. ಈಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲ ಏನಿತ್ತು ಅಥವಾ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡಿ, ಆ್ಯಂಡ್ ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅಂದರೆ ಉಪ್ಪನ್ನು ಮಿಕ್ಸ್ ಮಾಡ್ಕೋಬೋದು. ನೀವು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೋದು, ಬಟ್ ನಾನು ಯಾವುದೇ ಒಗ್ಗರಣೆ ಕೊಡ್ತಾ ಇಲ್ಲ. ಬಿಕಾಸ್ ಜಸ್ಟ್ ಬೆಳ್ಳುಳ್ಳಿನ ಹಾಗೆ ಹಾಕ್ತಾಯಿದ್ದೀನಿ ಮೇಲೆ. ನಿಮ್ಗೆ ಅಲ್ಲಲ್ಲಿ ಬೀಟ್ರೂಟ್ ಸ್ವಲ್ಪ ತರಿಯಾಗಿ ಸಿಕ್ಕಿದ್ರೂ ಏನೂ ತೊಂದರೆ ಇಲ್ಲ. ಆ್ಯಂಡ್ ಇದು ಸ್ವೀಟ್ ಇರಲ್ಲ, ಸ್ವಲ್ಪ ಸ್ವೀಟ್ ಆ್ಯಂಡ್ ಖಾರ ಇರುತ್ತೆ. ಬಿಕಾಸ್ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಹಾಗೆಯೇ ನಾವು ಕೆಂಪು ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಬಟ್ ಸಕ್ಕದಾಗಿರುತ್ತೆ. ಸೊ ಇದು ಚೆನ್ನಾಗಿ ಕುದಿ ಬರಬೇಕಾಗತ್ತೆ. ಈಗ ಕುದಿಬೇಕಾಗತ್ತೆ ಬೇಸಿಕಲಿ. ಆ್ಯಂಡ್ ಎಲ್ಲ ಮಸಾಲನೂ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ, ಆ್ಯಂಡ್ ಬೀಟ್ರೂಟ್ನೂ ಕೂಡ ಆಲ್ರೆಡಿ ನಾವು ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಸಮಯ ಹಿಡಿಯಲ್ಲ. ಆ್ಯಂಡ್ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿ ಕೊತ್ತಂಬರಿ ಹಾಗೆ ಹಾಕಿದ್ರೆ ಡನ್. ಸೊ ಎಸ್, ಬಿಸಿ ಆಗಿರುವಂಥ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಅಲ್ಲಲ್ಲಿ ಸಿಹಿ ಬೀಟ್ರೂಟ್ ರಸಮ್ ರೆಡಿಯಾಗಿದೆ.
ನಿಮಗೆ ಖಾರ ಹೇಗೆ ಬೇಕು, ನೀವು ಖಾರ ಜಾಸ್ತಿ ತಿನ್ನಲ್ಲ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ಏನಿದೆ ನಾನು ತೋರಿಸಿರೋದು ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನಾನಾಗಲಿ ಅಮ್ಮ ಆಗಲಿ ಯಾರೇ ಆಗಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರ ಇಟ್ಟಿದ್ದೀನಿ. ಬಿಕಾಸ್ ಬೀಟ್ರೂಟಲ್ಲಿ ಆಲ್ರೆಡಿ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರ ಬಂದಾಗ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಥರದ ಒಳ್ಳೆ ವಿಚಾರಗಳು ಈ ರಸಮಲ್ಲಿದೆ. ಆ್ಯಂಡ್ ರಸಮ್ ಎನಿ ಡೇ ಎನಿ ಟೈಮ್ ಇಟ್ಸ್ ಲೈಕ್ ಒಂದು ಕಂಫರ್ಟ್ ಫುಡ್ ನನಗೆ. ಹಾಗಾಗಿ ಇದನ್ನು ನಾನು ಟ್ರೈ ಮಾಡಿದ್ದೆ ಆ್ಯಂಡ್ ನನಗೆ ಟೇಸ್ಟ್ ಇಷ್ಟ ಆಗಿತ್ತು. ಹಾಗಾಗಿ ಇದನ್ನು ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ಕೆಲವೊಬ್ಬರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಟ್ರೈ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ ನಿಮ್ಮ ರೆಸಿಪೀಸ್ ಅಂತ ಹೇಳ್ಯಾರೆ. ಆ್ಯಂಡ್ ಇದನ್ನು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಏನು ಅದನ್ನು ನನಗೆ ಕಾಮೆಂಟ್ ಸೆಕ್ಷನ್ ಆಬ್ವಿಯಸ್ಲಿ ತಿಳಿಸ್ಬೋದು ನೀವು. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಸಖತ್ತಾಗಿರೋ ರೆಸಿಪಿಯೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಬಾಯ್. ಫುಲ್ ಲವ್.